ಹೀಗಾಗಿ ಎರಡನ್ನು ಒಂದನ್ನು ಮಾತ್ರ ಕಂಡುಹಿಡಿದದ್ದಲ್ಲ, ಶತ್ರುಗಳನ್ನ ಅಟ್ಯಾಕ್ ಮಾಡೋದು ಮಾತ್ರ ಕಂಡುಹಿಡಿದ್ರೆ ಶತ್ರುಗಳು ಅಲ್ಲಿಂದ ಅಟ್ಯಾಕ್ ಮಾಡಿದಾಗ ನಾವು ನಿರಾಯುಧಗಳಾಗಿ ನಿರಸ್ತ್ರವಾಗಿ ಬಳಲಬೇಕಾಗುತ್ತೆ. ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು, ಅವರನ್ನ ನಮ್ಮ ಮೇಲೆ ಬರುವಂತಹ ಆಕ್ರಮಣವನ್ನ ಎದುರು ಆಕ್ರಮಣ ಮಾಡುವಂಥದ್ದು. ನಮ್ಮ ದೇಶ ಶಾಂತಿ ಪ್ರಿಯವಾದಂತಹ ದೇಶ. ನಮ್ಮ ದೇಶ ಸಕಲ ಜನರ ಒಂದು ಶ್ರೇಯಸ್ಸಿಗೆ ಇರತಕ್ಕಂತಹ ದೇಶ. ಯಾವುದೇ ಕೋಮಿನ, ಯಾವುದೇ ಸಮುದಾಯದ, ಯಾವುದೇ ಜನಾಂಗದ, ಯಾವುದೇ ಜಾತಿಯ ವೈಷಮ್ಯವಿಲ್ಲದೆ ನಮ್ಮ ಭಾರತದ ಸಂವಿಧಾನದಲ್ಲಿ ಭಾರತೀಯ ಎಲ್ಲ ಪ್ರಜೆಗಳಿಗೂ ಕೂಡ ಅವರವರ ಸ್ಥಾನವನ್ನ, ಅವರವರ ರಕ್ಷಣೆಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ನೇತೃತ್ವದಲ್ಲಿ ನಡೆದಂತಹ ಸಂವಿಧಾನ ಸಮಿತಿ ಸಂವಿಧಾನ ನಮಗೆ ನೀಡಿದೆ. ಇಂತಹ ಸಂವಿಧಾನದ ಬದ್ಧವಾದಂತಹ ದೇಶ ನಮ್ಮದು. ಅಂತಹ ದೇಶಕ್ಕೆ, ದೇಶದ ಪ್ರಜೆಗಳಿಗೆ, ಅಮಾಯಕರಾದಂತಹ ಪ್ರಜೆಗಳಿಗೆ ಯಾವುದೋ ಒಂದು ಯಾತ್ರಾ ನಿಮಿತ್ತವಾಗಿ, ಒಂದು ಟೂರಿಸಂ ನಿಮಿತ್ತವಾಗಿ ತೆರಳಿರತಕ್ಕಂತಹ ನಮ್ಮ ಭಾರತದ ಪ್ರಜೆಗಳಿಗೆ ಭಾರತೀಯರು ಧರ್ಮದ ಹೆಸರಿನಲ್ಲಿ ಯಾವುದೇ ವೈಯಕ್ತಿಕವಾಗಿ ಅವರ ತಪ್ಪು ಒಪ್ಪುಗಳನ್ನು ಎಣಿಸಿ ಅಥವಾ ಮತ್ಯಾವುದೇ ವಿಚಾರಗಳಿಂದ ಅಲ್ಲಿ ಅವರನ್ನ ಅಟ್ಯಾಕ್ ಮಾಡಿದ್ರೆ ಅದು ಬೇರೆ ವಿಚಾರ ಆಗ್ತಾ ಇತ್ತು, ಅದು ಇಂಡಿವಿಜುವಲ್ ಆಗ್ತಾ ಇತ್ತು. ಧರ್ಮದ ಹೆಸರಿನಲ್ಲಿ ನೀವು ಯಾವ ಧರ್ಮದವರು ಅಂತ ಹೇಳಿ ಸ್ತ್ರೀ ಪುರುಷ ಭೇದವಿಲ್ಲದೆ ಅವರನ್ನ ತುಂಬಾ ಕೆಳದರ್ಜೆಯಲ್ಲಿ ಆ ಧರ್ಮದ ಹೆಸರಿನಲ್ಲಿ ಅವರನ್ನು ಹಿಂಸಿಸಿ ಅವರನ್ನು ಹತ್ಯೆಗೈದಿರತಕ್ಕಂಥದ್ದು ಅತ್ಯಂತ ಖಂಡನೀಯವಾಗಿರತಕ್ಕಂತಹ ವಿಷಯ. ಅದಕ್ಕೋಸ್ಕರವಾಗಿ ಶಾಂತಿ ಪ್ರಿಯವಾದ ದೇಶವಾದರೂ ಕೂಡ ಅದರ ಪ್ರತೀಕಾರವಾಗಿ ನಮ್ಮ ದೇಶ ಈ ನಮ್ಮ ಮುಂದೆ ನಿಂತಹ ಸಪ್ತಪ್ರಾಯರಾದ ಪ್ರಹ್ಲಾದರು ಅವರು ಮೊದಲಾದಂತಹ ಅವರು ತಯಾರಿಸಿರ್ತಕ್ಕಂತಹ ಅಸ್ತ್ರಗಳನ್ನ ಆ ದೇಶದ ಮೇಲೆ, ಧರ್ಮ ವಿರೋಧವನ್ನ ಮಾಡ್ತಾ ಇರತಕ್ಕಂತಹ ದೇಶದ ಮೇಲೆ ಪ್ರಯೋಗಿಸಿ ಯಶಸ್ವಿಯಾಗಿ ನಮ್ಮ ದೇಶದ ರಕ್ಷಣೆ ಮತ್ತು ಪರಕೀಯರು ನಮ್ಮ ಮೇಲೆ ಪ್ರಯೋಗಿಸಿದಂತಹ ಅಸ್ತ್ರಗಳನ್ನ ಆಕಾಶದಲ್ಲೇ ಅದನ್ನು ನಿರಸ್ತ್ರಗೊಳಿಸಿರ್ತಕ್ಕಂತಹ, ನಿಶಕ್ತಿಗೊಳಿಸಿರ್ತಕ್ಕಂತಹ ಕೀರ್ತಿ ನಮ್ಮ ದೇಶದ ವಿಜ್ಞಾನಿಗಳಿಗೆ ಹೇಳುತ್ತೆ. ವಸ್ತುವನ್ನ ತಯಾರಿಸಬಹುದು, ಅದು ಬಳಕೆಗೆ ಬರಬೇಕು. ಆ ಬಳಕೆಗೆ ಬರುವಂತಹದ್ದು ಮುಖ್ಯವಾದ್ದು ಅಲ್ಲ, ಇಂತಹ ಸಂದರ್ಭದಲ್ಲಿ ಬಳಸಬೇಕು ಅನ್ನುವಂತಹ ವಿವೇಚನೆ ಅದು ಬಹಳ ಮುಖ್ಯವಾದದ್ದು. ಅದು ಮಾತ್ರ ಅಲ್ಲ, ಬಳಸಲು ಆದೇಶ ನೀಡುವ ಸಮರ್ಥ ನಾಯಕತ್ವ ಬೇಕು. ನಮ್ಮ ದೇಶ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಹುದು, ಯಾವುದೇ ಪಕ್ಷ ಅಂತ ಅಲ್ಲ, ವ್ಯಕ್ತಿ ದೃಷ್ಟಿಯಿಂದ ನಾವು ನೋಡಿದಾಗ ಸಮರ್ಥ ನಾಯಕ ನಮ್ಮ ದೇಶವನ್ನ ಮುನ್ನಡೆಸ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಕೂಡ ಸಮರ್ಥ ನಾಯಕರಿದ್ದಾರೆ. ಜೊತೆಯಲ್ಲಿ ವಿವಿಧ ದಳಾಧಿಪತಿಗಳು ಕೂಡ ಸಮರ್ಥವಾದ ರೀತಿಯಲ್ಲಿ ತಮ್ಮ ಪ್ರಾಣಗಳನ್ನು ಕೂಡ ಲೆಕ್ಕಿಸದೆ ವಿದೇಶದ ಏನು ದಬ್ಬಾಳಿಕೆ ನಡೀತಾ ಇದೆ ಅದನ್ನು ತಡೆಗಟ್ಟುವಲ್ಲಿ ಅತ್ಯಂತ ಯಶಸ್ವಿಗಳಾಗಿದ್ದಾರೆ. ಅಂತಹ ನಮ್ಮ ಯೋಧರನ್ನ, ವೀರ ಯೋಧರನ್ನ ಮತ್ತು ಈ ಯುದ್ಧದಲ್ಲಿ ಸಾವನ್ನು ಅಪ್ಪಿರತಕ್ಕಂತಹ ಅಮರರಾದ ಎಲ್ಲ ನಮ್ಮ ದೇಶದ ರಕ್ಷಣಾ ಪಡೆಯನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ನಮ್ಮ ದೇಶವನ್ನ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಧಿಗರೀಯಸಿ ಎಂಬುದಾಗಿ ಹೇಳಿದಂತೆ ನಮ್ಮ ದೇಶದ ಭದ್ರತೆ, ದೇಶ ಪ್ರೇಮ, ದೇಶದ ರಕ್ಷಣೆ ಇದು ನಮ್ಮೆಲ್ಲರ ಜವಾಬ್ದಾರಿ. ಅಂತಹ ಜವಾಬ್ದಾರಿಯನ್ನು ನಾವು ಪ್ರತಿನಿತ್ಯದಲ್ಲಿಯೂ ಕೂಡ ಸ್ಮರಿಸಿ ನಮ್ಮ ಮುಂದಿನ ತಲೆಮಾರಿಗೆ ಅದರ ಜವಾಬ್ದಾರಿಯನ್ನು ನಾವು ರವಾನಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅಂತ ಒಂದು ವಿಶಿಷ್ಟ ಸಾಧನೆಯನ್ನು ಕೈಗೊಂಡಿರ್ತಕ್ಕಂತಹ ಪ್ರಹ್ಲಾದ್ ಅವರನ್ನ ಮತ್ತು ಅವರ ಎಲ್ಲ ಸಾಧನೆಗಳಿಗೆ ಸಂಪೂರ್ಣವಾಗಿ ಬೆಂಬಲಿಗರಾಗಿ ನಿಂತಹ ಅವರ ಅರ್ಧಾಂಗಿಯಾದ ಶ್ರೀಮತಿ ಇಂದಿರಾ ಅವರು ಕೂಡ, ಯಾಕಂದ್ರೆ ಇದೆಲ್ಲ ನಮ್ಗೆ ಯಾಕೆ ಸುಮ್ಮನೆ ನಮ್ಮ ಬಾಳಿ ನಾವು ಮನೆಗೆ ಕೂತ್ಕೊಳ್ಳೋಣ ಅಂತ ಹಾಕಿ ಅವರನ್ನ ತಡೆಗಟ್ಟಿದ್ರೆ ಇವತ್ತು ಬ್ರಹ್ಮೋತ್ಸವ ಇರಲಿಲ್ಲ, ಆಕಾಶ ಇರಲಿಲ್ಲ. ಆದ್ರಿಂದ ಇದಕ್ಕೆ ಮುಖ್ಯವಾಗಿ ಅವರನ್ನು ನಾವು ಅಭಿನಂದಿಸಬೇಕು. ಆ ತಾಯಿಯ ಸಹಕಾರ, ಅವರ ಪ್ರೋತ್ಸಾಹ ಮತ್ತು ಅವರ ವಿಶೇಷ ಸಾಧನೆ ಇಂತಹ ಡಾಕ್ಟರ್ ಪ್ರಹ್ಲಾದ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲು ಇಲ್ಲಿಯ ಎಲ್ಲ ಸಮಿತಿಯವರು ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರನ್ನು ಸನ್ಮಾನಿಸಲು ನಮಗೂ ಕೂಡ ತುಂಬಾ ಸಂತಸ ಮತ್ತು ಹೆಮ್ಮೆ ಅನಿಸುತ್ತದೆ. ಅವರಿಗೆ, ಅವರ ಕುಟುಂಬಕ್ಕೆ, ಅದೇ ರೀತಿಯಾಗಿ ಅವರ ತಂಡದಲ್ಲಿ ಈ ಅಸ್ತ್ರಗಳನ್ನು ತಯಾರಿಸುವಲ್ಲಿ ಸಹಕರಿಸಿರ್ತಕ್ಕಂತಹ ಇತರ ಎಲ್ಲ ಸಹ ಸಂಶೋಧಕರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಿ ಅಂತ ದೇವರಲ್ಲಿ ರಾಘವೇಂದ್ರ ಸ್ವಾಮಿಗಳವರಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೋರ್ವ
ನಮ್ಮ ಕನ್ನಡಿಗರು ನಮ್ಮವರು ಆದಂತಹ ಡಾಕ್ಟರ್ ಜಗದೀಶ್ ಅವರು ಕೂಡ ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಅನೇಕ ಬಗೆಯಾದಂತಹ ಪ್ರಯೋಗಗಳನ್ನು ಮಾಡಿ ಅವರ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಸನ್ಮಾನಿಸಲು ನಾವು ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಜೊತೆಯಲ್ಲಿ 25 ವರ್ಷಗಳಿಂದ ಈ ಸಂಸ್ಥೆಗೆ ತನುಮಾನ ಧನಗಳಿಂದ ಸೇವೆಯನ್ನು ಕೈದಂತಹ ಎಲ್ಲ ಭಕ್ತಾದಿಗಳು, ಪದಾಧಿಕಾರಿಗಳು, ಅರ್ಚಕ ಬೃಂದ, ವಿದ್ವಾಂಸರು, ಅದೇ ರೀತಿಯಾಗಿ ಮಾಧ್ಯಮದವರು ಮತ್ತೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರಿ ನಾವು ಇನ್ನು ಸುವರ್ಣ ಮಹೋತ್ಸವದ ಕಡೆಗೆ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸುವರ್ಣ ಮಹೋತ್ಸವ ಇಂದಿನಿಂದ ಪ್ರಾರಂಭವಾಗಿದೆ ಎಂಬುದನ್ನು